ನೋಡು ನಾನು ಹೇಳಿದೆ ತಾನೆ, ಯಾರೋ ನಮ್ಮನ್ನ ಫೂಲ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಯಾರು ಇಲ್ಲ, ಯಾರು ಬರೋದು ಇಲ್ಲ. ನೀನ್ ಸುಮ್ಮನೆ ಒಂದ್ ಮಾತಕ್ಕೆ ಫೂಲ್ ಆಗ್ತಿದ್ಯಾ. ಕಮಾನ್ ಕಂಕ, ಲೆಟ್ಸ್ ಗೋ. ಹಲೋ, ಏನಮ್ಮ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ಯಾ? ಎಲ್ಲಿದ್ದೀರಿ ನೀವು? ನಾವು ನಿಮ್ಗೆ ಕಾಯ್ತಿದ್ದೀವಿ. ನಿನ್ ಪಕ್ಕ ಇದ್ದಾಳಲ್ಲ, ಅವಳ ಕೈ ಫೋನ್ ಕೊಡು. ಇನ್ನು ಏನ್ ನೋಡ್ತಿದ್ಯಾ? ಕೊಡಮ್ಮ. ಹಲೋ, ನೀವು ನಮ್ಮನ್ನ ನೋಡ್ತಿದ್ದೀರಾ ಅನ್ಸುತ್ತೆ. ಎಲ್ಲಿದ್ದೀರಾ? ಅರೆ ಪಕ್ಕದಲ್ಲಿರೋರಿಗೆ ಫೋನ್ ಕೊಡಮ್ಮ, ಹೇಳ್ತೀನಿ. ನೋಡಿ, ಅದೇನು ಅಂತ ನನ್ನ ಹತ್ರನೇ ಹೇಳಿ. ನೋಡೋ, ನೀನೀಗ ಅವಳಿಗೆ ಫೋನ್ ಕೊಡ್ತೀಯೋ ಇಲ್ವೋ? ಸರಿ, ಕೊಡ್ತೀನಿ. ಪ್ರಿಯಾ ಅವರೇ, ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರು? ಇಲ್ಲಿ ಬರೋದಕ್ಕೆ ಹೇಳಿದ್ರಲ್ಲ ಅವರೇ. ಹಲೋ. ನಾನು ಧರ್ಮರಾಯ. ನೀನಾ? ಕಂಕ, ದ ಸೇಮ್ ಗೈ ಸ್ಪೀಕಿಂಗ್. ಇಲ್ಲೇ ಎಲ್ಲೋ ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾನೆ. ನೀನು ಹೋಗೋ ಅವನ್ನ ಟ್ರೇಸ್ ಮಾಡು. ನಾನು ಅಷ್ಟು ಅವನ ಹತ್ರ ಮಾತಾಡ್ತಿರ್ತೀನಿ. ಹಲೋ. ಹಲೋ, ನನ್ನನ್ನ ಹುಡುಕ್ಸೋ ಪ್ರಯತ್ನ ಮಾಡ್ತಿದೀಯಾ? ನಾನ್ಸೆನ್ಸ್. ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಹುಡುಗಾಟ ಆಡ್ತಿರೋದು ನಾನಲ್ಲ ಮನ್ಸರೆ. ಏ ಯು ಬಾಯ್, ಬಿಗಿ ಹಿಡಿದು ಮಾತಾಡು. ನನ್ನ ಮಂತ್ರನಕ್ಕೆ ಎಷ್ಟು ಧೈರ್ಯ ನಿಂಗೆ? ಕಂಕಂಗ್ ಯಾಕೆ ಫೋನ್ ಮಾಡ್ದೆ? ಸತ್ಯ ತಿಳ್ಕೊಳಕ್ಕೆ. ಆವತ್ತು ಶ್ರೀಕೃಷ್ಣ ಪರಮಾತ್ಮ ಆ ಧರ್ಮರಾಯನ ಕೈಯಲ್ಲಿ ಅಶ್ವತ್ಥಾಮ ಅತಃ ಕುಂಜರ ಅಂತ ಸುಳ್ಳು ಹೇಳಿಸಿದ. ಆದ್ರೆ ಈಗ ಈ ಧರ್ಮರಾಯನ ಕೈಯಲ್ಲಿ ಮಗು ಸತ್ತೋಗಿದೆ ಅಂತ ನೀನ್ಯಾಕೆ ಸುಳ್ಳು ಹೇಳಿಸ್ತೆ? ನೀರೊಳಗಿರ್ದುಂ ಬೆಮರ್ದಂ ಉರಗಪತಾಕಂ ಅಂತಾರಲ್ಲ, ಹಾಗೆ ಎಸಿ ಕಾರಲ್ಲಿ ಬಂದ್ರು ಯಾಕೆ ಬೇಡ್ತಾ ಇದೀಯ? ನನ್ನ ಪ್ರಶ್ನೆಗಿನ್ನೂ ಉತ್ತರ ಬರಲಿಲ್ಲ. ಹೇ, ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ನಿನಗೇನ್ ಮಾಡಕ್ ಹೇಳಿದ್ನೋ ಅದನ್ನ ನೀನ್ ಮಾಡಿದ್ಯಾ. ಅಂಡ್ ಲುಕ್, ಯು ಆರ್ ಪೇಡ್ ಫಾರ್ ದ್ಯಾಟ್. ದಟ್ಸ್ ಇಟ್. ಸತ್ತಿದ್ಯೋ ಬದುಕಿದ್ಯೋ ಅದು ನಿನಗ್ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ನೀನ್ ಅದಕ್ಕೆ ಯಾಕೆ ತಲೆ ಹಾಕ್ತಿದ್ಯಾ? ನೋಡು, ಈ ವಿಷಯನ ಇಲ್ಲಿಗೆ ಮರೆತು ಬಿಡು. ಅಷ್ಟು ಸುಲಭವಾಗಿ ಮರೆಯಕ್ಕಾಗತ್ತಾ? ಕುಂತಿ ಕರ್ಣನಿಗೆ ನಾನೇ ನಿಮ್ಮಮ್ಮ ಅಂತ ಹೇಳಲೇ ಇಲ್ಲ. ಆದ್ರೂ ಕರ್ಣ ಅವಳ ಪಾದ ನೋಡಿ ಇವಳೇ ನಮ್ಮಮ್ಮ ಅಂತ ಕಂಡಿಡ್ದು ಬಿಟ್ಟ. ಆ ಮಗುನೂ ಅಷ್ಟೇ, ಸೇರ್ಬೇಕಾದ ಜಾಗಕ್ಕೆ ಸೇರುತ್ತೆ. ನಿನಗೆ ಆಸಕ್ತಿ ಇಲ್ಲ ಅಂದ್ರೆ ಬಿಡು, ನಿನ್ ಫ್ರೆಂಡ್ ಇದ್ದಾಳಲ್ಲ, ಅವಳೇ ಹುಡುಕ್ತಾಳೆ. ನೋ, ಈ ವಿಷಯವಾಗಿ ನೀನವಳು ಮತ್ತೆ ಫೋನ್ ಮಾಡ್ಬೇಡ. ನಾನು ನಿನ್ನ ಮೀಟ್ ಮಾಡ್ತೀನಿ. ನೀನೇ ಸಿಗ್ತೀಯಾ? ವೆರಿ ಗುಡ್. ಇವತ್ತು ರಾತ್ರಿನೇ ಮೀಟ್ ಮಾಡಬೇಕು, ಮರಿಬಾರ್ದು. ಇಲ್ಲ ಅಂದ್ರೆ ಆ ಹುಡುಗಿಗೆ ಫೋನ್ ಹೋಗುತ್ತೆ. ಅಡಗಿಪೆ ನಿನ್ನಯ್ಯ ಗರ್ವವ, ಇಡು ಇಡು. ಸಿಗ್ತಾ ಇಲ್ಲ. ಯಾರಂತೆ ಅವರು? ನಾನು ಗೆಸ್ ಮಾಡಿ ನಿಜ ಕನಕ. ಇಟ್ ವಾಸ್ ಅ ಫೇಕ್ ಕಾಲ್. ಯಾರೋ ನಮ್ಮ SMS ಇಂದ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಹುಡುಗಿರಂತ ಫ್ಲರ್ಟ್ ಮಾಡ್ತಾ ಇದ್ದಾನೆ ರಾಸ್ಕಲ್. ನೀರ್ ಇಳಿಸಿದೀನಿ, ಅವ್ನು ಮತ್ತೆ ನಮ್ಮ ತಂಟೆಗೆ ಬರಲ್ಲ. ಕಮ್ ಆನ್, ಲೆಟ್ಸ್ ಗೋ. ಮತ್ತೆ ಮಗು ಬಗ್ಗೆ ಎಲ್ಲ ಗೊತ್ತಿದೆ, ಹೇಳ್ತೀನಿ ಬನ್ನಿ ಅಂದ್ರಲ್ಲ. ಕನಕ, ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ಇದನ್ನ ಹೀಗೆ ಬಿಟ್ರೆ ಇನ್ನೂ ನನ್ನ ಕುತ್ತಿಗೆ ತಂದ್ಬಿಡ್ತಾನೆ. ಐ ಹ್ಯಾವ್ ಟು ಗೆಟ್ ರಿಡ್ ಆಫ್ ಹಿಮ್. ಎಸ್, ಅದು
ಈಗೇನಾದ್ರೂ ಮಾಡಲೇಬೇಕು. ಯಾರೋ ಫೋನ್ ಮಾಡಿ ಮಗು ಬದುಕಿದೆ ಅಂತಾರೆ. ಪ್ರಿಯ ಅವರು ಸಾಧ್ಯನೇ ಇಲ್ಲ, ಯಾರೋ ನಮ್ಮನ್ನ ಫೋನ್ ಮಾಡ್ತಿದ್ದಾರೆ ಅಂತಾರೆ. ಆ ವ್ಯಕ್ತಿ ಮಾತಾಡೋದು ನೋಡಿದ್ರೆ ಫ್ಲರ್ಟು ಫೋನ್ ಮಾಡೋ ಹಾಗೆ ಅನ್ಸಲ್ವಲ್ಲ. ನಿಜವಾಗ್ಲೂ ಮಗು ಬದುಕಿದ್ಯಾ? ಹಲೋ ಕನಕ ಅವ್ರೆ, ಹಲೋ ಕನಕ ಅವ್ರೆ. ಅರೆ ಆಕಾಶ್, ಕನಕ, ನಾನು ಕೂಗ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಾ? ಏನು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೀರಿ? ಏನಿಲ್ಲ, ಸುಮ್ಮನೆ ಹಾಗೆ ಹೋಗ್ತಿದ್ದೆ ಅಷ್ಟೆ. ಕನಕ ಅವ್ರೆ, ಇತ್ತೀಚೆಗೆ ನಿಮ್ಮ ಮರುವು ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ. ನನಗ ಯಾಕೆ ಹಾಗೆ ಹೇಳ್ತಿದ್ರ? ಮೊನ್ನೆ ಪ್ರಿಯಾ ಮನೆಗೆ ಬಂದ್ರಿ, ಪ್ರಿಯಾ ಹತ್ರ ಮಾತಾಡಿದ್ರಿ, ನಾನು ಗೊತ್ತೇ ಇಲ್ದಿರೋ ಒಂಥರ ವಾಪಸ್ ಹೊರಟ್ಬಿಟ್ರಿ. ಹ್ಞೂ ಅದಾ, ಐ ಆಮ್ ಸಾರಿ. ನನಗೂ ಅದೊಂದು ಸರ್ಪ್ರೈಸೇ. ನೀವಲ್ಲಿರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಪ್ರಿಯಾಂಕಾ ಅವ್ರ ಜೊತೆ ಅರ್ಜೆಂಟಾಗಿ ಮಾತಾಡೋದಿತ್ತು, ಅದಕ್ಕೆ ಅಲ್ಲಿಗೆ ಬಂದಿದ್ದೆ. ನನ್ಗೇನೋ ನಿಮ್ನ ಅಲ್ಲಿ ನೋಡಿ ಆಶ್ಚರ್ಯ ಆಯ್ತು. ನನಗೂ ಅಷ್ಟೇ. ಆಕ್ಸಿಡೆಂಟ್ ಮಾಡಿದ ಹುಡುಗಿನೇ ಮದ್ವೆ ಆಗ್ತಿರಲ್ಲ ಅಂತ ತುಂಬಾನೇ ಆಶ್ಚರ್ಯ ಆಯ್ತು. ಪ್ರಿಯಾಂಕಾ ಅವರು ತುಂಬಾ ಒಳ್ಳೆ ಹುಡುಗಿ. ಯು ಬೋತ್ ಮೇಕ್ ಅ ನೈಸ್ ಪೇರ್. ನನ್ನ ಕಡೆಯಿಂದ ಒನ್ ಮೋರ್ ಕಂಗ್ರಾಟ್ಸ್. ಅಡ್ವಾನ್ಸ್ ವಿಶಸ್ ಆಫ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಾನೇನು ಬರ್ತೀನಿ, ತುಂಬಾ ಲೇಟ್ ಆಯ್ತು. ನೀರಜನಯನೆ ನಿರ್ಮಲವದನೆ ಸುಕೋಮಲ ಸುಂದರಿ ಬಾಬಾರೆ ಮುಖ ತೋರೆ. ಎಲ್ಲಿ ಹೋದ್ಲು ಈ ಹುಡುಗಿ? ಇಷ್ಟು ಹೊತ್ತಾದ್ರೂ ಬರಲೇ ಇಲ್ವಲ್ಲ? ಎಲ್ಲಿ ಹೋಗ್ತಾಳೆ? ತಲೆಗೆ ಹುಳ ಬಿಟ್ಟಿದ್ದೀನಿ, ಹುಡುಕೊಂಡು ಬರಲೇಬೇಕು. ನೀರಜನಯನೆ ನಿರ್ಮಲವದನೆ. ತಾನನ ತನ್ನ ಬೆಂಗಾಳಿ ಬೆಳಗಿ. ಏನು ಫಾಸ್ಟ್ ಹುಡುಗಿ, ಆದ್ರೆ ಯಾಕಮ್ಮ ಲೇಟು? ಹೇ, ವಾಟ್ ಆರ್ ಯು ಡೂಯಿಂಗ್? ನಿನಗೆ ಕೊಡ್ಬೇಕಾಗಿರೋದೆಲ್ಲ ಕೊಟ್ಟಾಯ್ತು ತಾನೆ. ನೀನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಹಣನೇ ಕೊಟ್ಟಿದ್ದೀನಿ. ಇನ್ಯಾಕೆ ನನ್ನ ಬೆನ್ನ ಹಿಂದೆ ಬಿದ್ದಿದ್ಯಾ? ಚೀನಿ ಚೆಲುವೆ, ಧರ್ಮರಾಯನ್ ರೋಲೇ ಬೇರೆ, ಕಂಸನ್ ರೋಲೇ ಬೇರೆ. ಧರ್ಮರಾಯನ್ ರೋಲ್ ಅಂತ ಹೇಳಿ ಕಂಸನ್ ಗೆಟಪ್ ಹಾಕ್ಸ್ಬಿಟ್ಟಿಯಲ್ಲಮ್ಮ ನನಗೆ. ಹೇ, ವಾಟ್ ಡು ಯು ಮೀನ್? ಬಾಲೆ, ನೀನ್ ಹೇಳಿದ್ದು ನಾಟಕ ಮಾಡು ಅಂತ, ಸತ್ಯದ ತಲೆ ಮೇಲೆ ಹೊಡೆದು ಸುಳ್ಳು ಹೇಳುವಂತಲ್ಲ. ಒಂದು ಹುಡುಗಿ ಮುಂದೆ ನಾಟಕ ಮಾಡುವಂತೆ ನಾನು ಒಪ್ಕೊಂಡೆ. ಆದ್ರೆ ಜೊತೆಗೆ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದಿದ್ಯಲ್ಲ, ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಒದ್ದು ಒಳಗಾಕಿರೋನು. ಇದು ಮೋಸ ಅಲ್ವಾ? ಹೇ, ನಾನು ಅದನ್ನ ಕರ್ಕೊಂಡ್ ಬಂದಿಲ್ಲ. ಆ ಹುಡುಗಿ ಒಬ್ಳು ದೊಡ್ಡ ಫೂಲ್. ಅವಳೇ ಆ ಇನ್ಸ್ಪೆಕ್ಟರ್ನ ಕರ್ಕೊಂಡ್ ಬಂದಿದ್ದು. ಇಟ್ ವಾಸ್ ಆಲ್ ಔಟ್ ಆಫ್ ಮೈ ಕಂಟ್ರೋಲ್. ಅದಕ್ಕೆ ಈಗ ನೀನು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಬಾಲೆ, ಹಾಗಂತ ಯಾರು ಹೇಳಿದ್ದು? ಮತ್ ಯಾಕೆ ನೀನು ಆ ಕನ್ಕಂಗ್ ಫೋನ್ ಮಾಡ್ದೆ? ಬೆಡಗಿ, ಕಂಸ ಮಗು ಸತ್ತಿದೆ ಅನ್ಕೊಂಡಿದ್ದಾನೆ, ಆದ್ರೆ ನಿಜವಾಗಿಯೂ ಮಗು ಸತ್ತಿಲ್ಲ, ಬದುಕಿದೆ ಅಂತ ಸತ್ಯ ಹೇಳೋದು. ಹಾ, ಅದೇ ಆ ತರ ಸುಳ್ಳು ಹೇಳಿ ಹೆದರ್ಸೋದು, ಮತ್ತೆ ಆ ಹುಡುಗಿನ ಆ ಮಗುನ ಹುಡುಕೋ ತರ ಇನ್ಸ್ಟಿಗೇಟ್ ಮಾಡೋದು ಬ್ಲಾಕ್ ಮೇಲೆ ತಾನೆ. ಬಾಲೆ, ಮಗು ಸತ್ತಿಲ್ಲ, ಬದುಕಿದೆ ಅನ್ನೋದು ಸುಳ್ಳಲ್ಲ, ಕಟು ಸತ್ಯ. ನೋ, ಐ ಡೋಂಟ್ ಬಿಲೀವ್ ದಿಸ್. ಇದು ನಿನ್ ಸೃಷ್ಟಿ. ದುಡ್ಡುಗೋಸ್ಕರ ನಿನ್ ಕಟ್ತಾ ಇರೋ ಇದು ಹೊಸ ಕಟ್ಕತೆ. ನೋಡು, ನಿನ್ ಜುಟ್ಟು ನನ್ ಕೈಯಲ್ಲಿದೆ ಅನ್ನೋದನ್ನ ಮರಿಬೇಡ. ಈ ತರ ಮಗು ಸತ್ತಿಲ್ಲ, ಬದುಕಿದೆ ಅಂತ ಎಕ್ಸ್ಪ್ಲೈಟ್ ಮಾಡ್ತಿದ್ದಾನೆ ಅಂತ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾ ಸರ್? ಬರೀ ನಿನ್ನ ಹೊಡೆಯೋದು ಮಾತ್ರ ಅಲ್ಲ, ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ. ಏನ್ ಹೆದರ್ಸ್ತಿದ್ಯಾ? ಜಡೇನೆ ನನಗೆ ಕೈ ಕೊಟ್ಟು ನನ್ನ ಜುಟ್ಟಿನ ಬಗ್ಗೆ ಮಾತಾಡ್ತಿದ್ಯಾ? ನೋಡು, ನೀನೇ ಬಂದು ಮಗು ಸತ್ತೋಗಿದೆ ಅಂತ ಹೇಳಿದ್ದು ಅಂತ ಪೊಲೀಸ್ನವ್ರ ಹತ್ರ ನಾನು ಹೇಳಿದ್ರೆ ಆಗ ನಿನಗತಿ ಏನಾಗುತ್ತೆ ಯೋಚನೆ ಮಾಡು. ಆ
ಐ ಡೋಂಟ್ ಕೇರ್. ದುಡ್ಡು ಹೇಗೆ ನಿನ್ ಬಾಯಿನ ಬಿಡಿಸ್ತೋ ಹಾಗೆ ಅದೇ ದುಡ್ಡು ಪೊಲೀಸರ ಬಾಯಿನ ಮುಚ್ಚಿಸುತ್ತೆ. ಹೇಗ್ ಬಚಾವ್ ಆಗ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು, ನಿನಗ್ ಫೈನಲ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮತ್ತೆ ನನಗೆ ಫೋನ್ ಮಾಡಿ ಈ ತರ ಟಾರ್ಚರ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಇದೇ ಕೊನೆನಾ? ಸರಿ, ನಾನು ಪೊಲೀಸ್ ಹತ್ರ ಹೋಗಿ ಎಲ್ಲ ವಿಷಯನೂ ಬಾಯ್ ಬಿಡ್ತೀನಿ. ಹಾಗೆ ಮಗು ಬದುಕಿದೆ ಅಂತಲೂ ಹೇಳ್ತೀನಿ. ಓಹೋ, ಪೊಲೀಸ್ ಅವ್ರ ಹತ್ರನೇ ಸುಳ್ಳು ಹೇಳೋಷ್ಟು ಧೈರ್ಯನಾ ನಿನ್ಗೆ? ಬದುಕಿರೋ ಮಗು ಸತ್ತಿದೆ ಅಂತ ಹೇಳೋಷ್ಟು ಧೈರ್ಯ ನಿನಗಿದ ಮೇಲೆ ಅದು ಸತ್ತಿಲ್ಲ ಅಂತ ಹೇಳೋ ತಾಕತ್ತು ನನಗಿಲ್ವಾ? ಅಂದ್ರೆ ಆ ಮಗು ಇನ್ನು ನಿಜವಾಗ್ಲೂ ಬದುಕಿದ್ಯಾ? ಅದನ್ನೇ ಸಾರಿ ಸಾರಿ ಹೇಳ್ತಾ ಇದ್ದೀನಿ, ನೀನ್ ನಂಬ್ತಾ ಇಲ್ಲ. ಆ ಮಗು ಬಗ್ಗೆ ಗೊತ್ತಿರೋರನ್ನ ನಾನು ನೋಡಿದ್ದೀನಿ. ಅವರು ಮಗು ಬಗ್ಗೆ ಮಾತಾಡ್ತಿದ್ದನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಆ ಸತ್ಯ ನಿನಗೂ ಗೊತ್ತಿದೆ, ಆದ್ರೂ ನನ್ನ ಬಾಯಿಂದ ಸುಳ್ಳು ಹೇಳಿಸ್ತಾ ಇದೆಯಾ? ಹಾಗೆ ಹೇಳ್ಸೋದ್ರಿಂದ ನಿನಗೇನ್ ಲಾಭ? ಅವತ್ತೇ ಹೇಳಿದ್ನಲ್ಲ, ಸುಮಾರು ವರ್ಷಗಳಿಂದ ನಮ್ ಡ್ಯಾಡಿ ಕಹಿ ಸತ್ಯನ ಎದೆಯೊಳಗೆ ಇಟ್ಕೊಂಡು ಕೊರಗ್ತಿದ್ದಾರೆ. ಇನ್ನು ನಮ್ಮ ಒಂದು ಹೆತ್ತು ಮಗುನ ಅನಾಥ ಮಗು ಮಾಡ್ಬಿಟ್ಟೆ ಅಂತ ಕೀಳ್ನಲ್ಲಿ ಒದ್ದಾಡ್ತಿದ್ದಾರೆ ಸರ್. ಯಾವ ಮಗಳಿಗೆ ತಾನೆ ತನ್ನ ಹೆತ್ತು ತಂದೆ ತಾಯಿ ನಗ್ತಾ ಇರ್ಬೇಕು ಅನ್ನೋ ಆಸೆ ಇರಲ್ಲ ಹೇಳಿ? ಅವ್ರಿಗೋಸ್ಕರ ನಾನು ಈ ಥರ ಸುಳ್ಳು ಹೇಳಿಸಿದ್ದು. ನನಗೆ ಬೇರೆ ದಾರಿ ಇರಲಿಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಇದ್ರಲ್ಲಿ ಯಾವ ಥರ ಸೀಕ್ರೆಸಿ ಆಗಲಿ, ಯಾವ ಥರ ಸೆಲ್ಫಿಶ್ನೆಸ್ ಆಗಲಿ ಏನೂ ಇಲ್ಲ. ನನ್ನ ಪ್ಲಾನ್ ಸಕ್ಸಸ್ ಆಯಿತು. ನೀವು ಹೇಳಿದ ಒಂದೇ ಒಂದು ಸುಳ್ಳಿಂದ ಇವತ್ತು ನಮ್ಮ ಮಾಮ್ ಡ್ಯಾಡ್ ನಮ್ಮ ಹಣೆ ಬರನೇ ಇಷ್ಟು ಅಂತ 4 ಹನಿ ಕಣ್ಣೀರು ಹಾಕಿ ಆ ಮಗು ಬಗ್ಗೆ ಎಲ್ಲ ಮರ್ತಿದ್ದಾರೆ. ಈಗ ತಾನೇ ಹೊಸ ಮನುಷ್ಯರಾಗ್ತಿದ್ದಾರೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಸರ್. ಆದರೆ ಒಂದೇ ಒಂದು ಬೇಡಿಕೆ, ಮತ್ತೆ ಆ ಮಗು ಬಗ್ಗೆ ಇಲ್ದಿರೋ ಗೊಂದಲನೆಲ್ಲ ಕ್ರಿಯೇಟ್ ಮಾಡಿ ನಮ್ಮ ಮನೆನ ನರ್ಕ ಮಾಡಬೇಡಿ ಪ್ಲೀಸ್ ಸರ್. ಹೋಗ್ಲಿ ಬಿಡಮ್ಮ, ನೀನೇನೋ ಗೋಲ್ಮಾಲ್ ನಡೆಸಿದ್ಯಾ ಅಂತ ಅನ್ಕೊಂಡಿದ್ದೆ. ಆದರೆ ನಿನ್ನ ಮನಸ್ಸಲ್ಲಿ ಯಾವ ದುರುದ್ದೇಶ ಇಲ್ಲ ಅಂದಮೇಲೆ ಈ ವಿಷಯನ ಇಲ್ಲಿಗೆ ಕೈ ಬಿಡ್ತೀನಿ. ತುಂಬ ಥ್ಯಾಂಕ್ಸ್. ಆದರೆ ಆ ಮಗು ಎಲ್ಲಿದೆ, ಯಾರ ಹತ್ರ ಇದೆ ಅನ್ನೋ ಫುಲ್ ಡೀಟೇಲ್ಸ್ ನನಗೆ ಬೇಕು. ಅದಕ್ಕೆ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ವಾ? ಕೃಷ್ಣನ ಆಣೆ ಆಗಿದೆ, ಜಗದೀಶ ವಿಷ್ಣುವಿನ ಆಣೆ ಆಗಿದೆ, ಗಾಂಡೀವ ಧನುಸ್ಸಿನ ಆಣೆ ಆಗಿದೆ. ಬಾಲೆ, ಆ ಕೂತಿನ ವೃತ್ತ ಅಂತ ಅರುಹದಿರೆ ನಾ ತ್ಯಾಗಿಯೇ ಅಲ್ಲ. ಬೆಳಗಿ, ಇದೇ ನನ್ನ ಪ್ರತಿಜ್ಞೆ. ವಾವ್, ಎಂಥ ಮೆಲೋ ಡ್ರಾಮಾ. ನೀನೆ ಆಕ್ಟರ್ ಆದ್ರೆ ನಾನು ಸೂಪರ್ ಸ್ಟಾರ್ ಕಣೋ. ಶಾರದಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ, ನಮ್ಮ ಗಿರಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಇದ್ದಗೆಟ್ಟು ಗಿರಿ ಬಗ್ಗೆ ಯೋಚನೆ ಮಾಡಕ್ಕೆ ಏನೈತೆ ಶಾರದಾ? ಏನಿಲ್ಲ ರೀ, ನಮ್ಮ ಕನ್ಕನ್ಗೂ ಗಿರಿಗೂ ಈಡು ಜೋಡು ಚಂದಾಗೈತೆ. ನಮಗ್ ಬೇರೆ ಹೆಣ್ಮಕ್ಳಿಲ್ಲ ಅನ್ನೋಕೋರ್ಗೂ ಕಾಡ್ತಾನೆ ಐತೆ. ನಮ್ಮ ಕನ್ಕನ್ನ ನಮ್ಮ ಮನೆಗೆ ತುಂಬಿಸ್ಕೊಂಡ್ಬಿಟ್ರೆ ದೀಪ ಹಚ್ಚಕ್ಕೆ ಒಂದು ಹೆಣ್ಮಗು ಸಿಗ್ದಂಗೆ ಆಯ್ತದೆ. ಆದ್ರೂ ನಂಗೊಂದು ಕೊರ್ಗು ಕಾಡ್ತಾನೆ ಐತ್ರಿ. ಯೋಚನೆನಾ? ಏನು ಯೋಚನೆ ಶಾರದಾ? ನೋಡ್ರಿ, ಎಲ್ರ ಮನೇಲೂ ಆದಂಗೆ ಮದ್ವೆ ಆದ್ಮ್ಯಾಕೆ ಗಿರಿ ಎಂಟ್ರನ್ ಕರ್ಕೊಂಡು ಬೇರೆ ಹೋಯ್ತೀನಿ ಅಂದ್ರೆ ಏನ್ರಿ ಮಾಡೋದು? ಸುಮ್ಕಿರ ಮೀನೇನ? ನಮ್ಮ ಮಗ ಏನಂತ ಎಡ್ಬಿಡಂಗಿನ? ಇಲ್ಲ ನಾವಾದ್ರೂ ಅವ್ನ ನಂಗೆ ಬೆಳೆಸಿದ್ದೀವ. ಇಷ್ಟು ಮ್ಯಾಕೆ ಕನಕ ಏನು ಹೀನ್ ಸುಳಿ ಹೆಣ್ಣಲ್ಲ, ತುಂಬಾ ಒಳ್ಳೆ ಮನೆತನದ ಹುಡುಗಿ. ಮನೆ ಹೊಡೆಯುವಂತ ಬುದ್ಧಿ ಅವಳಿಗೆ ಯಾವತ್ತಿಗೂ ಬರಕಿಲ್ಲ. ನಮ್ಮನ್ನ ಸ್ವಂತ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊತಾಳೆ. ಆದ್ರೆ ಹಣೆಯಲ್ಲಿ ಬರ್ತಿರ್ಬೇಕಲ್ಲ, ಹೂ ಸುಟ್ಟಕ್ಕಿಂತ ಮುಂಚೆ ಕುಲಾವಿ ಹೋಲ್ಸೋದು ಅಂದಂಗಾಯ್ತು. ಈಗ ಅದೆಲ್ಲ ಯಾಕೆ? ಸುಮ್ಮನೆ ಮಲ್ಕ. ಯಾಕ್ರಿ ನೀವು ಮಾತಾಡ್ತಿರೋದು ನೋಡಿದ್ರೆ ಈ ಮದ್ವೆ ಬಗ್ಗೆ
ಯೋಚನೆ ಇಲ್ಲ ನಂಗೆ ಕಾಣ್ತೈತೆ. ಹಂಗೆಲ್ಲ ಏನಿಲ್ಲ ಕಣ್ ಶಾರದಾ. ಈಗಲೇ ಮದುವೆ ವಿಷಯ ಯಾಕೆ ಅಂದವನೇ ರಾಜಣ್ಣ. ಯಾಕಂತೆ? ಯಾಕೆ ಅಂತ ಹೇಳೋದು, ಅವನು ಕನಕನ ವಿಷಯಕ್ಕೆ ತಲೆ ಕೆಡಿಸ್ಕೊಂಡವನೆ. ಮದುವೆ ವಿಷಯ ಮಾತಾಡೋ ಸ್ಥಿತಿನಾಗಿಲ್ಲ ಅಂತ ಹೆಂಗ್ ಹೇಳೋದು? ರೀ, ಯಾಕ್ರಿ ಏನು ಮಾತಾಡ್ತಿಲ್ಲ? ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಹಂಗೆಲ್ಲ ಏನೂ ಇಲ್ಲ ಶಾರದಾ. ಹುಡುಗರು ಇನ್ನೂ ಚಿಕ್ಕವರು, ಮದುವೆಗೆ ಏನು ಅವಸರ? ಅವ್ರ ಮನಸ್ಸಲ್ಲೂ ನೂರಾರು ಆಸೆಗಳಿರ್ತವೆ. ಅವರು ಓದು ಬರೆದು ಏನಾದರೂ ಸಾಧನೆ ಮಾಡಲಿ, ಆಮೇಲೆ ನಿಧಾನಕ್ಕೆ ಮದುವೆ ವಿಷಯ ಮಾತಾಡಿದ್ರೆ ಆಯ್ತು ಅಂತವನೇ. ಹಂಗಾರೆ ಈ ಮದ್ವೆ ಆಗಕ್ಕಿಲ್ವಾ? ಆಗಕ್ಕಿಲ್ಲ ಅಂತ ಯಾರಂದ್ರು? ಸದ್ಯಕ್ಕೆ ಬೇಡ ಅಂದವನೇ. ನೀ ಸುಮ್ಮನೆ ಕಿರಿಕಿರಿ ಮಾಡಬೇಡ. ಬೆಳಗ್ಗೆ ಎದ್ದು ಡ್ಯೂಟಿ ಹೋಗೋದೈತೆ. ಸುಮ್ಮನೆ ಕೆಟ್ಟದಾಗ ಏನು ಯೋಚನೆ ಮಾಡಬೇಡ. ಮಲ್ಕೋ ಸುಮ್ಮನೆ. ಏನೋ ನೀವು ಗಂಡಸ್ರೆ ಹಿಂಗೆ ಗಳಿಗೊಂದು ಅವತಾರ ಆಡ್ತೀರಾ. ಆ ರಾಜಣ್ಣನ ಮನ್ಸ್ನಾಗ ಏನೈತೆ ತಿಳ್ಕೊಳ್ಳೋಣ ಅಂದ್ರೆ ಅವರು ಕಾಲಿಗೆ ಚಕ್ರ ಕಟ್ಕೊಂಡೇ ಬರ್ತಾರೆ. ಹಿಂಗ್ ಬರ್ತಾರೆ, ಹಂಗ್ ಮುಖ ತೋರ್ಸಿ ಆರ್ಬಿಡ್ತಾರೆ. ನೀವು ನೋಡಿದ್ರೆ ಅವ್ರು ಹೇಳ್ದಂಗೆ ಕುಣಿತೀರಾ. ಹೆಂಗಾರ ಮಾಡ್ಕೊಡಿ, ನನ್ ಮಾತು ಏನ್ ನಡೀತೈತಿ ಈ ಮನೆಯಾಗೆ? ರಾಜಣ್ಣ ತೀರಾ ತಲೆ ಕೆಡಿಸ್ಕೊಂಡವನು. ಕನಕ ಅವಳು ಸುತ್ತ ಏನೋ ನಡೀತಾ ಇರಂಗೈತೆ. ರಾಜಣ್ಣ ಹೈರಾಣಾಗವನೆ. ಅವನಿಗೆ ಹಗಲೆಲ್ಲ ಫೋನ್ ಮಾಡಿ ತಲೆ ತಿಂತಾ ಇರೋ ದೆವ್ವ ಯಾವುದು ಅಂತ ಪತ್ತೆ ಮಾಡಬೇಕು. ಕನಕ ಒಂದು ಊಟ ಆಯ್ತಾ? ದಿನ ಇದೇ ಪ್ರಶ್ನೆನ ಯಾಕೆ ಕೇಳ್ತೀರಾ? ಅವಳು ನನಗೂ ಮಗಳೇ. ಊಟ ಹಾಕ್ದೆ ಮಲಗಿಸ್ಬಿಡ್ತೀರಾ? ಸುಮ್ಮನೆ ರೂಢಿಗೆ ಹಂಗ ಅಂದೆ ಕಣೆ, ಸಾಕಾಗೋಗದೆ. ಗಂಟ್ಗಟ್ಲೆ ಜಾಮಲ್ ಸಿಗಾಕೊಂಡು ತಲೆ ಚಿತ್ರಾನ್ನ ಆಗೋಗದೆ. ಬಡ್ಸು. ರೀ ರೀ ರೀ, ಒಂದ್ ನಿಮಿಷ ಇರಿ, ಊಟ ಮಾಡ್ಬಿಡಿ. ಬಂದೆ. ರೀ, ಕೈ ತೋರಿಸಿ. ಯಾಕೆ? ಕೈ ಕೊಡಿ ಅಂದೆ. ಏನ್ ಮಾಡ್ತಿದೀಯ? ಶಾಂತು, ನನ್ ಕೈಗೆ ಯಾಕೆ ತಾಯ್ತ ಕಟ್ಟಿದ್ಯಾ? ನನ್ ಯಾವ ಮೋಹಿನಿ ಎತ್ಕೊಂಡೋಯ್ತದೆ? ಇದು ಮೋಹಿನಿ ಭಯ ಕಟ್ಟಿರೋ ತಾಯ್ತ ಅಲ್ಲ ರೀ. ಮತ್ತೆ ನಂಗೆ ಯಾವ ಶಂಕೆ ಐತೆ? ವರ್ಷಕ್ಕೊಂದಪ್ಪ ಅಟ್ಟಿ ಲಕ್ಕಮ್ಮನ ಹತ್ರ ಹೋಗ್ಬತ್ತೀನಲ್ಲ. ಅದಲ್ಲ ರೀ, ಈ ತಾಯ್ತಕ್ಕೆ ತುಂಬಾ ಮಹಿಮೆ ಇದೆಯಂತೆ. ಏನೇ ಕಷ್ಟ ಬಂದ್ರೂ ಪರಿಹಾರ ಆಗತ್ತಂತೆ. ಆ ಕೊನೆ ಮನೆಯವರು ಅಂಬಾ ಭವಾನಿ ದೇವಸ್ಥಾನಕ್ಕೆ ಹೋಗಿದ್ರು, ಅವ್ರ ಹತ್ರ ತರಿಸ್ದೆ. ಅಲ್ಲ, ಈಗೇನ್ ಕಷ್ಟ ಬಂದೈತೆ ಅಂತ ನನ್ಗೆ ಹಿಂಗ್ ಕಟ್ಟಿದ್ಯಾ? ಕಷ್ಟ ಇರೋದು ನಿಮ್ಗಲ್ಲ, ನನಗೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು. ಗೋವಿಂದ ಯಾರ ಮಗ ಅನ್ನೋದು ನೀವು ಬಾಯಿ ಬಿಡಲೇಬೇಕು. ಅದಕ್ಕೆ ಕಟ್ಟಿದ್ದೀನಿ. ಆ ಭವಾನಿ ಸಂಕಲ್ಪ ಹೇಗಿದೆಯೋ ಏನೋ, ನೋಡೋಣ. ಶಾಂತು, ಏನ್ ಯೋಚನೆ ಮಾಡ್ತಿದ್ಯಾ? ಸಾರ್ ಬಿಡು. ಅದ್ ಸರಿ, ನೀನಂತ ಕಷ್ಟ ಕಂಡಿರೋದು? ಕಷ್ಟ ಅಂತ ಅಲ್ಲ ರೀ, ನಮ್ಮ ಮನೆ ಪರಿಸ್ಥಿತಿನೇ ಸರಿ ಇಲ್ಲ. ಮನೇಲಿ ಏನೇನೋ ನಡೀತಾ ಇದೆ. ನಮ್ಮ ಗೋವಿಂದು ಜೀವನದಲ್ಲಿ ಏಳ್ಗೆ ಅನ್ನೋದೇ ಇಲ್ಲ. ಅದಕ್ಕೆ ಆ ಕೊನೆ ಮನೆಯವರು ಇದಕ್ಕೆಲ್ಲ ಉಪಾಯ ಇದೆ ಅಂತ ಹೇಳಿದ್ರು. ಅದಕ್ಕೆ ರೀ, ಅವ್ರ ಹತ್ರ ಈ ತಾಯ್ತ ತರಿಸಿ ನಿಮಗೆ ಕಟ್ಟಿದೆ. ಎಷ್ಟು ಸಾರಿ ನಿಂಗೆ ಹೇಳಿದೀನಿ, ತಟ್ಟೆ ಮುಂದೆ ಕೂತು ಅವನ ಹೆಸರು ಎತ್ತಬೇಡ ಅಂತ. ಅವನ ಹೆಸರು ಎತ್ತಿದ್ರೇನೆ ನನ್ಗೆ ಅನ್ನ ಹಿಡಿಯಕ್ಕಿಲ್ಲ. ಅಂಥದ್ರಲ್ಲಿ ಅವನ ಹೆಸರಲ್ಲಿ ತಾಯ್ತ ಕಟ್ಟಿದ್ರೆ ಹರಿಯೋ ರಕ್ತನೂ ನಿಂತೋಗ್ಬಿಡ್ತದೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ಅಂದ್ರೂ ಹೇಳಿ. ಹಿಂಗೇನು ಬುದ್ಧಿಗಿದ್ದಿ ಇದೆಯಾ? ಎತ್ತಕ್ಕೆ ಜ್ವರ ಬಂದ್ರೆ ಎಂಬೆಗೆ ಬರೆ ಹಾಕಿದ್ರಂತೆ. ನಂಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಈ ತಗಡು ಕಟ್ಬಿಟ್ರೆ ಅವನು ಉದ್ಧಾರ ಆಗ್ಬಿಡ್ತಾನ? ತಾತ ಅಂತ ಅಪ್ಪನ ದುಡ್ಡು ತಿನ್ಕೊಂಡು ಬಿದ್ದಿರೋ ದಂಡ ಪಿಂಡ ಅದು. ಅವನೆಲ್ಲಿ ಉದ್ಧಾರ ಆಯ್ತಾನೆ? ಹಿಂಗೆಲ್ಲ ಭ್ರಮೆ ಅಷ್ಟೇ. ನಾನಿರೋ ತನಕ ಪರವಾಗಿಲ್ಲ, ಆಮೇಲೆ ಇನ್ಯಾರು ತಾಯ್ತಾ ಕಟ್ತೀರಿ? ಅವನಿಗೆ ಸುಮ್ಮನೆ ಕೆಮೆ ಮಾಡ್ಕೊಂಡಿರೋ ಕೇಳು. ಇನ್ನೊಂದು ಕಿತ ತಟ್ಟೆ ಮುಂದೆ ಕೂತ್ಕೊಂಡಿದ್ದ ಮಾತೆಲ್ಲ ಆಡಿದ್ರೆ ನಾವು ಸುಮ್ಕಿರೋದಿಲ್ಲ. ಅದನ್ನ ತೆಗಿಬೇಡ್ರಿ. ಅವನು ಉದ್ಧಾರ ಆಗೋಕೆ ನಾನು ಯಾಕೆ ತಾಯ್ತಾ ಕಟ್ಕೋಬೇಕು? ಬೇಕಾದ್ರೆ ಅವನ್ ಕೊರಳಿಗೆ ಕಟ್ಟು. ಅವ್ನು ನಿಮ್ಗೇನು ಅಲ್ವಾ? ಯಾಕಲ್ಲ, ಮಗನ ರೂಪದಲ್ಲಿರೋ ಶತ್ರು ಅವನು.